Hello students, welcome back. In this video, I am solving some of the case studies on banking law and practice. Here I am solving 2019 question paper of Rani Channamma University. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ 2019ನೇ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂತಹ ಪ್ರಕರಣ ಅಧ್ಯಯನದ ಮೇಲೆ ಪ್ರಶ್ನೆಯನ್ನು ಇವತ್ತು ನಾವು ವಿವರಿಸಾಕತ್ತೇನಲ್ಲೇ. ಆಮೇಲೆ 2018 ಕ್ವಶನ್ ಪೇಪರ್ ಏನೈತಿ ಅದರೊಳಗಿನ ಕೇಸ್ ಸ್ಟಡೀಸೂ ಇವತ್ತು ನಾವು ನೋಡೋಣ ಅಂತ. ಅಂದರೆ 2019 ಆ್ಯಂಡ್ 18 ಕ್ವಶನ್ ಪೇಪರ್ನ ಬಿಡಿಸಾಕತ್ತೇನೆ ಇವತ್ತು. ಓಕೆ, ಸೊ ಫಸ್ಟಿಗೆ 2019 ಕ್ವಶನ್ ಪೇಪರು ಅವ್ರು ಕೇಳಿದಂಥ ಕ್ವಶನ್, ಆ್ಯಸ್ ಅ ಬ್ಯಾಂಕರ್ ಹೌ ಡು ಯು ಆ್ಯಕ್ಟ್ ಇನ್ ದ ಫಾಲೋವಿಂಗ್ ಕೇಸಸ್ ಅಂತ ಹೇಳಿ ಕೇಳಕತ್ತಾರ. ತಾವೊಬ್ಬ ಬ್ಯಾಂಕರ್ನಾಗಿ ಈ ಕೆಳಗಿನ ಪ್ರಸಂಗಗಳಲ್ಲಿ ಹೇಗೆ ವರ್ತಿಸುವಿರಿ ಅಂಥೇಳಿ ಕೇಳ್ಯಾರ. ಅವ್ರು 5 ಕ್ವಶನ್ಸ್ ಕೇಳ್ಯಾರ. ಇಟ್ ಈಸ್ ಫಾರ್ 15 ಮಾರ್ಕ್ಸ್. ದ್ಯಾಟ್ ಮೀನ್ಸ್ ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸ್. ಪ್ರತಿಯೊಂದು ಕ್ವಶನಕ್ಕೆ 3 ಮಾರ್ಕ್ಸ್ ಅದಾವ. 15 ಮಾರ್ಕ್ಸ್ ಕ್ವಶನ್ನ ಕಂಪಲ್ಸರಿ ಕ್ವಶನ್ ಇರ್ತೈತಿ, ಇಲ್ಲಿ ಚಾಯ್ಸ್ ಇರೋಂಗಿಲ್ಲ. ಸ್ವಲ್ಪ ಕಾನ್ಸೆಪ್ಟನ್ನು ಹಿಡಿದು ಪ್ರಾಪರಾಗಿ ಆನ್ಸರ್ ಮಾಡಿದ್ರಿ ಅಂದರೆ 15ಕ್ಕೆ 15 ಮಾರ್ಕ್ಸನ್ನು ನಿಮ್ಮ ಕೈಯಾಗಿರ್ತಾವಲ್ಲೇ. ಆಮೇಲೆ ಬ್ಯಾಂಕಿಂಗ್ ಲಾದೊಳಗೆ ಕೆಲವೊಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಬರ್ತಾವ. ಆ ಟೆಕ್ನಿಕಲ್ ಟರ್ಮ್ಸನ್ನು ನೀವು ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿದ್ರಿ ಮಾರ್ಕ್ಸ್ ಕಟ್ ಮಾಡೋ ಚಾನ್ಸಸ್ ಎಲ್ಲೂ ಇರೋಂಗಿಲ್ಲ ಅಲ್ಲೇ. ಓಕೆ, ಸೊ ಬಿ ಕೇರ್ಫುಲ್ ವೈಲ್ ರೈಟಿಂಗ್ ದ ಆನ್ಸರ್. ಸೊ ಫಸ್ಟ್ ಒನ್ ಇಲ್ಲೇನೈತಿ ಅಂತಂದ್ರೆ ಏನು ಕೇಳ್ಯಾರ, ಎ ಫಿಕ್ಸ್ಡ್ ಡೆಪಾಸಿಟ್ ಆಫ್ ₹5 lakh ಫಾರ್ ಅ ಪೀರಿಯಡ್ ಆಫ್ 2 years ಪ್ರೆಸೆಂಟೆಡ್ ಫಾರ್ ವಿಡ್ರಾವಲ್ ಜಸ್ಟ್ ಆಫ್ಟರ್ 1 year ಬೈ ದ ಕಸ್ಟಮರ್ ಅಂತ ಹೇಳಕತ್ತಾರ. 2 ವರ್ಷಗಳ ಮಟ್ಟಿಗೆ 5 ಲಕ್ಷ ರೂಪಾಯಿಯ ಒಂದು ಠೇವಣಿ, ಮುದ್ದತ್ತು ಠೇವಣಿಯನ್ನು ಇಟ್ಟಂಥ ಕಸ್ಟಮರ ಗ್ರಾಹಕ ಏನು ಮಾಡೋಣ ಅಂತಂದ್ರೆ 1 ವರ್ಷಕ್ಕನ ಹಣ ಸಂದಾಯಕ್ಕಾಗಿ ಬ್ಯಾಂಕಿಗೆ ಜಮಾ ಮಾಡೋಣ. ಅದನ್ನು ಬ್ಯಾಂಕರಾಗಿ ನಿಮಗೆ ಡಿಸಿಷನ್ ಕೊಡಬೇಕೈತಿ ಇಲ್ಲೇ. ಓಕೆ, ಆ್ಯಸ್ ಅ ಬ್ಯಾಂಕರ್ ಮಾಡೋದೈತಿ, ಕಸ್ಟಮರ್ನ ಪರವಾಗಿ ನೀವು ಮಾತಾಡಕತ್ತಿಲ್ಲ ಅಲ್ಲೇ, ಬ್ಯಾಂಕರ್ನ ಪರವಾಗಿ ಮಾತಾಡಬೇಕಾಗ್ತೈತಿ. ಬಿಕಾಸ್ ಹಿ ಹ್ಯಾಸ್ ಸಮ್ ಆಫ್ ದ ಆಬ್ಲಿಗೇಷನ್, ಡ್ಯೂಟೀಸ್ ಆ್ಯಂಡ್ ರೈಟ್ಸ್ ಟು ಎಕ್ಸಸೈಸ್. ಓಕೆ, ಅದನ್ನು ನೋಡಿಕೊಂಡು ಅವ ಅಲ್ಲೇ ತನ್ನ ವರ್ತನೆಯನ್ನು ನಿರ್ಧಾರ ಮಾಡಬೇಕಾಗ್ತದಲ್ಲೇ. ಓಕೆ, ₹5 ಲಕ್ಷ ಮೊತ್ತದ 2 ವರ್ಷಗಳ ಮುದ್ದತ್ತು ಠೇವು ರಸೀದಿಯನ್ನು ಕೇವಲ 1 ವರ್ಷದ ಕಳೆದ ನಂತರ ಹಿಂಪಡೆಯಲು ಬ್ಯಾಂಕಿಗೆ ಸಲ್ಲಿಸಲಾಗಿದೆ ಅಂತ ಹೇಳಕತ್ತಾರಲ್ಲೇ. ಸೊ ಆನ್ಸರ್ ಏನು ಬರ್ತೈತಿ, ಆ್ಯಸ್ ಅ ಬ್ಯಾಂಕರ್ ಏನು ಕೊಡೋದೈತಿ ನೀವು, ನೋ, ಐ ವಿಲ್ ನಾಟ್ ಪೇ ಆನ್ ದಿಸ್ FD ರಿಸಿಟ್ ಅಂತ ಹೇಳಿ ಹೇಳ್ತೀರಿ ನೀವಲ್ಲಿ. ನೋ ಆನ್ಸರ್ ಬರಾಗತ್ತೈತಿ. ಬಿಕಾಸ್ ಪೇಮೆಂಟ್ ಬಿಫೋರ್ ಡ್ಯೂ ಡೇಟ್ ಈಸ್ ನಾಟ್ ಅಲೌಡ್. ಡ್ಯೂ ಡೇಟ್ಕಿನೂ ಅಂತಂದ್ರೆ ಮುದ್ದತ್ತು ಮುಗಿಲಾರ್ದನ, ಅದ್ರ ಮೆಚುರಿಟಿ ಬರಲಾರ್ದನ ಮೊದಲಿಗೆನ ಬಂದಂತಹ FD ರಿಸಿಟ್ಟನ್ನು ಯಾವಾಗಲೂ FD ರಿಸಿಟ್ ಮೇಲೆ ಹಣ ಸಂದಾಯ ಆಗಬಾರ್ದು ಅಂತ ಹೇಳಿ ಹೇಳ್ತಾರೆ. ಸೊ ಬ್ಯಾಂಕರ್ ಕ್ಯಾನ್ ನಾಟ್ ಅಕ್ಸೆಪ್ಟ್ ದ ರಿಸಿಟ್ ಫಾರ್ ಪೇಮೆಂಟ್ ಬಿಫೋರ್ ದ ಮ್ಯಾಚುರಿಟಿ ಆಗಲಾರ್ದ, ಮುದ್ದತ್ತು ಮುಗಿಲಾರ್ದ FDಯನ್ನು ಕೊಡಕ್ಕೆ ಬರೋಂಗಿಲ್ಲ ಅಂಥೇಳಿ ಹೇಳ್ತಾರಲ್ಲೇ. ಓಕೆ, ಇಟ್ ಈಸ್ ದ ರೂಲ್ ಅಕಾರ್ಡಿಂಗ್ ಟು ದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಪ್ರಕಾರ ಇರ್ತಕ್ಕಂತಹ ರೂಲ್ ಐತಿ. ಬಟ್ ಆನ್ ದ ಕಾಂಟ್ರರಿ ಇಟ್ ಈಸ್ ಪ್ರೀ ಮ್ಯಾಚುವರ್ ವಿಡ್ರಾವಲ್. ದ ಇಫೆಕ್ಟಿವ್ ಇಂಟ್ರೆಸ್ಟ್ ರೇಟ್ ವಿಲ್ ಬಿ ಲೋವರ್ ಆಫ್ ದ ಬುಕ್ ರೇಟ್ ಅಂದರೆ ನೀವು ಇಟ್ಟು ಹೊತ್ತನಾಗ ಇದ್ದಂತಹ ಒಂದು ಇಂಟ್ರೆಸ್ಟ್ ಆಫ್ ರೇಟ್ ಏನೈತಿ ಅದನ್ನು ಬುಕ್ಡ್ ರೇಟ್ ಅಂತ ಹೇಳಿ ಹೇಳ್ತೇವೆ. ಆಮೇಲೆ ಅದನ್ನು ನಾವು ಮುರ್ಕೊಳಕ್ಕೆ ಹೋಗ್ತೇವೆ ಅಂದ್ರೆ ಆ ಹೊತ್ತಿನಾಗ ಇರ್ತಕ್ಕಂತಹ ಒಂದು ಬಡ್ಡಿ ದರವನ್ನು ಕಾರ್ಡ್ ರೇಟ್ ಅಂತ ಹೇಳ್ತೇವೆ. ಅದು ಯಾವಾಗೂ ಏನೈತಿ ಅಂತಂದ್ರೆ ಇಫೆಕ್ಟಿವ್ ಇಂಟ್ರೆಸ್ಟ್ ರೇಟ ಕಡಿಮೆ ಇರ್ತೈತಲ್ಲೇ. ನೀವು 8%ಕ್ಕೆ FD ಇಟ್ಟಿದ್ದೀರಿ ಅಂತಂತಂದ್ರೆ ನಮ್ಮ ಪ್ರೀ ಮ್ಯಾಚುವರ್ ವಿಡ್ರಾವಲ್ ಮಾಡ್ಕೊಳಕತ್ತೀರಿ ಅಂತಂತಂದ್ರೆ ಅದಕ್ಕಿಂತ ಕಡಿಮೆನ ನಿಮಗೆ ಬಡ್ಡಿ ಸಿಗಾಕತ್ತಲ್ಲೇ. ಓಕೆ, ಬ್ಯಾಂಕ್ಸ್ ಆಫನ್ ಚಾರ್ಜ್ ಅ ಪೆನಾಲ್ಟಿ ಆನ್ ಪ್ರೀ ಮ್ಯಾಚುವರ್ ವಿಡ್ರಾವಲ್. ಇದು ಮೊದಲಿಗೆ ಏನು ಹಣ ಸಂದಾಯಕ್ಕಾಗಿ ಹೋಗ್ತಾರಲ್ಲ ಆ ಹೊತ್ತಿನಾಗ ಬ್ಯಾಂಕರ್ ಏನೈತಿ ಪೆನಾಲ್ಟಿ ಚಾರ್ಜ್ ಮಾಡ್ತಾನ ಕಸ್ಟಮರ್ ತನ್ನ ಗ್ರಾಹಕನ ಮೇಲೆ ಅಂತೇಳಿ ಹೇಳ್ತಾರೆ. ಸೊ ಇಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ರಿಸಿಟನ್ನು ಮೊದಲಿಗೆನ ಟೈಮ್ ಮುಗಿಯೋದಕ್ಕಿಂತ ಮೊದಲಿಗೆನ ಹಣ ಸಂದಾಯ ಮಾಡೋಕ್ಕೆ ಕೇಳಿದ್ರು ಅಂತಂದ್ರೆ
ಬ್ಯಾಂಕರ ಹಣ ಸಂದಾಯ ಮಾಡಂಗಿಲ್ಲ ಬಿಕಾಸ್ ಇಟ್ ಈಸ್ ಪ್ರಿಮೆಚ್ಯೂರ್ ವಿಡ್ರಾವಲ್ ಐತಿ ಅಂತ ಹೇಳಿ ಹೇಳ್ತಾನವಲ್ಲೇ. ಡ್ಯೂ ಡೇಟ್ಕಿನೂ ಮೊದಲಿಗೆ ಬಂದಂತಹ ಹಣ ಸಂದಾಯ ಐತಿ, ಅದಕ್ಕೆ ಮಾಡಾಕತ್ತಿಲ್ಲ ಅಂತ ಹೇಳಿ ಹೇಳ್ತಾನೆ. ಅದರ ಸಂಬಂಧ ಬ್ಯಾಂಕರ್ ಕ್ಯಾನ್ ನಾಟ್ ಆಕ್ಸೆಪ್ಟ್ ದ ರಿಸಿಟ್ ಫಾರ್ ಪೇಮೆಂಟ್ ಬಿಫೋರ್ ದ ಮ್ಯಾಚುರಿಟಿ. ಆದರೆ ಪ್ರಾಕ್ಟಿಕಲಿ ಏನೈತಿ ಅಂತಂದ್ರೆ ಪ್ರಿಮ್ಯಾಚ್ಯೂರ್ ವಿಡ್ರಾವಲ್ಗೆ ಅವಕಾಶ ಮಾಡಿಕೊಡ್ತಾರೆ. ಎಷ್ಟು ದಿವಸದ ಮಟ್ಟಿಗೆ ಗ್ರಾಹಕ ಬ್ಯಾಂಕ್ನಾಗ ಇರ್ತಾನಲ್ಲ ಅಷ್ಟು ದಿವಸದ ಮಟ್ಟಿಗೆ ಅಷ್ಟು ಬಡ್ಡಿಯನ್ನು ಆ ಮೊತ್ತದ ಮೇಲೆ ಚಾರ್ಜ್ ಮಾಡಿ ಗ್ರಾಹಕನಿಗೆ ಅನುಕೂಲ ಮಾಡಿ ಕೊಡ್ತಾನವಲ್ಲೇ. ಓಕೆ, ಪೆನಾಲ್ಟಿ ಇಸ್ಕೋತಾನವಲ್ಲೇ. ಓಕೆ, ಪೆನಾಲ್ಟಿ ಇಸ್ಕೋತಾನ. ಸೊ ದೇರ್ ನೆಕ್ಸ್ಟ್ ಕ್ವಶನ್ ಬಿ. A check dated 1st October 2018 is presented for payment on 2nd November 2018 ಅಂತ ಹೇಳಿ ಹೇಳ್ತಾರಲ್ಲ. ಓಕೆ, ಎಂದು ಬರೆದಿದ್ದೈತಿ ಚೆಕ್ಕಿನ ಮೇಲಿನ ಡೇಟ್ ಏನೈತಲ್ಲೇ 1st October. ಎಂದೈತಿ 1st October 2018 ಐತಿ. ಅದನ್ನು ಬ್ಯಾಂಕಿಗೆ ಜಮಾ ಮಾಡಕ್ಕೆ ಕೊಟ್ಟದ್ದು November 2nd 2008 ಐತಿ. ಅಕ್ಟೋಬರ್ದಾಗ ಬರೆದಂತಹ ಚೆಕ್ಕ ಅಕ್ಟೋಬರ, ನವಂಬರ ಮತ್ತು ಡಿಸೆಂಬರ್ ತನಕನೂ ನಡೀತೈತದಲ್ಲೇ. ಸೊ ಇದೇನೈತಿ ವಿದಿನ್ ದ ಟೈಮ್ ಪೀರಿಯಡ್ ಇರೋದ್ರಿಂದ ಎಸ್ ಬ್ಯಾಂಕರ್ ಕ್ಯಾನ್ ಮೇಕ್ ದ ಪೇಮೆಂಟ್ ಆನ್ ದ ಸೇಮ್ ಚೆಕ್ ಅಂತ ಹೇಳಿ ಹೇಳ್ತೇವೆ. ಇದಂಥ ಚೆಕ್ಕಿನ ಮೇಲೆ ಹಣ ಪಾವತಿ ಮಾಡು ಅಂತ ಹೇಳಿ ಬ್ಯಾಂಕರ ಹೇಳ್ತಾನಲ್ಲೇ. ಅ ಬ್ಯಾಂಕರ್ ಕ್ಯಾನ್ ಆನರ್ ದಿಸ್ check as the check is presented before 3 months of its expiry from the date it is returned. ಯಾಕಂತಂದ್ರೆ ಬ್ಯಾಂಕ್ ಚೆಕ್ ಏನೈತಿ ಅಂತಂದ್ರೆ ಅದ್ರ ಡೇಟಿಗೆ ಅಂದರೆ ಬರೆದಂಥ ಡೇಟಿನಿಂದ 3 ತಿಂಗಳವರೆಗೆ ಕಾಲಾವಧಿವರೆಗೆ ಯಾವಾಗ ಬೇಕಾದ್ರೂ ಚೆಕ್ಕನ್ನು ಬ್ಯಾಂಕಿಗೆ ಕೊಟ್ಟು ಹೊತ್ನಾಗ ಅದ್ರ ಮೇಲೆ ಹಣ ಸಂದಾಯ ಆಗ್ತೈತಿ. ಸೊ ವಿದಿನ್ 3 months ಆಫ್ ಟೈಮ್ ಚೆಕ್ ಪ್ರೆಸೆಂಟೇಷನ್ಗೆ ಹೋಗೈತಿ ಅಂದಮೇಲೆ ಬ್ಯಾಂಕರ್ ಹ್ಯಾಸ್ ಟು ಪೇ ಹಿಮ್. ಅದಕ್ಕೆ ಆನ್ಸರ್ ಏನು ಬರ್ತೈತಿ ಎಸ್ ಅಂತ ಹೇಳಿ ಹೇಳ್ತೇವೆ. ಬ್ಯಾಂಕರ್ ಕ್ಯಾನ್ ಆನರ್ ದಿಸ್ ಚೆಕ್ ಆಸ್ ದ ಚೆಕ್ ಈಸ್ ಪ್ರೆಸೆಂಟೆಡ್ ಬಿಫೋರ್ 3 months ಆಫ್ ಇಟ್ಸ್ ಎಕ್ಸ್ಪೈರಿ ಫ್ರಮ್ ದ ಡೇಟ್ ಇಟ್ ಈಸ್ ರಿಟರ್ನ್ ಅಂತ ಹೇಳಿ ಹೇಳ್ತೇವೆ ನಾವಲ್ಲೇ. ಡಿಸಿಷನ್ ಹಂಗೆ ಬರಬೇಕೈತಲ್ಲೇ. ನೆಕ್ಸ್ಟ್ ಕೇಸ್, ಮೂರನೇದು ಕೇಸು. ದ ಪೆನ್ ಯೂಸ್ಡ್ ದಟ್ ಈಸ್ ಕಲರ್ ಇಂಕ್ ಅಂತ ಹೇಳ್ಯಾರ. ಯಾವ ಕಲರ್ ಅಂತ ಹೇಳಿಲ್ಲ, ಕಲರ್ ಇಂಕ್ ಅಂತ ಹೇಳ್ಯಾರ. ಫಾರ್ ಕ್ರಾಸಿಂಗ್ ಆ್ಯಂಡ್ ರೈಟಿಂಗ್ ಅದರ್ ಪಾರ್ಟ್ಸ್ ಆಫ್ ಅ ಚೆಕ್ ಈಸ್ ಡಿಫ್ರೆಂಟ್. ಆ ಹೊತ್ನಾಗ ಬ್ಯಾಂಕರ್ ಅಂತಂದು ಏನು ಮಾಡ್ತೀರಿ ನೀವು ಅಂತ ಹೇಳಿ ಕೇಳಾಕತ್ತಾರ ಅವಲ್ಲೇ. ಓಕೆ, ಚೆಕ್ಕಿನ ಉಳಿದ ಭಾಗಗಳನ್ನ ಬರೆದಂತಹ ಪೆನ್ನಿನ ಕಲರನ ಬೇರೆ ಐತಿ, ಅದನ್ನು ಕ್ರಾಸಿಂಗ್ ಮಾಡಿದಂತಹ ಕಲರನ ಬೇರೆ ಐತಿ. ಸೊ ಬ್ಯಾಂಕರ್ ಏನು ಮಾಡ್ತಾನ ಅಂತಂದ್ರೆ ಈ ಚೆಕ್ಕನ್ನು ಗೌರವಕ್ಕೆ ಒಳಪಡಿಸ್ತಾನ. ಅದಕ್ಕೆ ಆನ್ಸರ್ ಏನು ಬರ್ತೈತಿ ಎಸ್ ಅಂತ ಹೇಳಿ ಬರ್ತೈತಿ. ಬ್ಯಾಂಕರ್ ಕ್ಯಾನ್ ಆನರ್ ದ ಚೆಕ್ ಬಿಕಾಸ್ ಚೆಕ್ ಕ್ಯಾನ್ ಬಿ ಕ್ರಾಸ್ಡ್ ಬೈ ಡ್ರಾವರ್ ಆಫ್ ದ ಚೆಕ್, ಪೇಯಿ ಆಫ್ ಚೆಕ್ ಆ್ಯಂಡ್ ಬ್ಯಾಂಕರ್. ಚೆಕ್ಕನ್ನು 3 ವ್ಯಕ್ತಿಗಳು ಕ್ರಾಸ್ ಮಾಡುವ ಒಂದು ಅಧಿಕಾರವನ್ನು ಹೊಂದ್ಯಾರ. ಒಂದು ಡ್ರಾವರ್ ಆಫ್ ದ ಚೆಕ್ ಯಾರು ಬರ್ದಾರೋ ಅವರು. ಇನ್ನೊಂದು ಪೇಯಿ ಆಫ್ ಚೆಕ್ಕಿನ ಮೇಲೆ ಬರೆದಂತಹ ಮೊತ್ತವನ್ನು ಯಾರು ಪೇ ಮಾಡಾಕತ್ತಾರಲ್ಲ ಅಂದ್ರೆ ಬ್ಯಾಂಕರ್ ನೇಮ್ ಅಂತ ಹೇಳ್ತೀವಿ ಆ್ಯಂಡ್ ಬ್ಯಾಂಕರ್ ಅಂತ ಹೇಳಿ ಕೇಳಾಕತ್ತಾರ ಅವರಲ್ಲಿ. ಬಿಕಾಸ್ ಚೆಕ್ ಕ್ಯಾನ್ ಬಿ ಕ್ರಾಸ್ಡ್ ಬೈ, ಚೆಕ್ಕನ್ನು ಯಾರ್ಯಾರು ಕ್ರಾಸ್ ಮಾಡ್ಬೋದು ಅಂತಂದ್ರೆ ಡ್ರಾವರ್ ಆಫ್ ದ ಚೆಕ್, ಪೇಯಿ ಆಫ್ ದ ಚೆಕ್ ಆ್ಯಂಡ್ ಬ್ಯಾಂಕರ್. ಈ 3 ವ್ಯಕ್ತಿಗಳಿಗೆ ಅಧಿಕಾರ ಐತಲ್ಲೇ. ಓಕೆ, ಆನ್ಸರ್ ಏನು ಬಂತು ಎಸ್ ಬ್ಯಾಂಕರ್ ಕ್ಯಾನ್ ಆನರ್ ದ ಚೆಕ್ ಅಂತ ಹೇಳ್ತೀವಿ ಬಿಕಾಸ್ ಚೆಕ್ ಕ್ಯಾನ್ ಬಿ ಕ್ರಾಸ್ಡ್ ಬೈ ಡ್ರಾವರ್ ಆಫ್ ದ ಚೆಕ್, ಪೇಯಿ ಆಫ್ ದ ಚೆಕ್ ಆ್ಯಂಡ್ ಬ್ಯಾಂಕರ್. ಈ 3 ವ್ಯಕ್ತಿಗಳ ಚೆಕ್ಕನ್ನು ಕ್ರಾಸ್ ಮಾಡಬಹುದು ಅಂತ ಹೇಳಿ ಹೇಳ್ತೇವೆ. ಅದ್ರ ಮೇಲೆ ಕ್ರಾಸಿಂಗ್ ಮಾಡಬಹುದು ಅಂತ ಹೇಳಿ ಹೇಳ್ತೇವೆ. ನೆಕ್ಸ್ಟ್ Question number 4. An undated check is presented for payment at counter. ದಿನಾಂಕ ಇರಲಾರ್ದ ಚೆಕ್ ಬ್ಯಾಂಕಿಗೆ ಹೋಗೈತಲ್ಲಿ. ಓಕೆ,
ದಿನಾಂಕವನ್ನು ಹೊಂದಿರದ ಒಂದು ಚೆಕ್ಕನ್ನು ಪಾವತಿಸಲು ಕೌಂಟರ್ನಲ್ಲಿ ಸಲ್ಲಿಸಲಾಗಿದೆ. ಕ್ವಶನ್. ಸೊ ಆನ್ಸರ್ ಏನು ಬರ್ತೈತಿ? ನೋ ಅಂತ ಹೇಳ್ತೇವೆ. ಆ್ಯಸ್ ದ ಬ್ಯಾಂಕರ್ ಕ್ಯಾನ್ ನಾಟ್ ಆನರ್ ದ ಚೆಕ್ ಬಿಕಾಸ್ ಇಟ್ ಈಸ್ ಇನ್ಕಂಪ್ಲೀಟ್ ಚೆಕ್ ಆ್ಯಂಡ್ undated check is incomplete check. The date can be written either by drawer of the check or by payee of the check. In India, it is necessary to write the date of the check as it is valid up to 3 months from the date of check return. Last one, a cross check is presented at counter and customer demands payment at counter. Explain option ಅಂತ ಹೇಳಿ ಹೇಳ್ಯಾರ. No. Banker cannot honor the check at the counter. Cross check is paid on the account. However, banker can insist to the customer to present the check through account. ಸೊ ಫಸ್ಟಿಗೆ ಅಂತಂದ್ರೆ ಕ್ರಾಸ್ ಚೆಕ್ ಕೊಟ್ಟದ್ದು, ಆಮೇಲೆ ಇಸ್ಕೊಂಡದ್ದು. ಸೊ ನಾವು ವಿ ಶುಡ್ ಸೆಟಲ್ ಡೌನ್ ದ ಥಿಂಗ್ಸ್. ನೋ, ಬ್ಯಾಂಕರ್ ಕ್ಯಾನ್ ನಾಟ್ ಆನರ್ ದ ಚೆಕ್ ಅಂತ ಹೇಳಿ ಹೇಳ್ತಾರಲ್ಲೇ. ಕ್ರಾಸ್ ಚೆಕ್ ಈಸ್ ಪೇಡ್ ಓನ್ಲಿ ಆನ್ ಅಕೌಂಟ್. ಕ್ರಾಸ್ ಚೆಕ್ ಏನೈತಿ ಅಂತಂದ್ರೆ ಅಕೌಂಟ್ ಇದ್ರಷ್ಟು ಅಲ್ಲೇ ಪೇ ಮಾಡ್ತಾರಲ್ಲೇ. ಹವೆವರ್ ಬ್ಯಾಂಕರ್ ಕ್ಯಾನ್ ಇನ್ಸಿಸ್ಟ್ ಟು ದ ಕಸ್ಟಮರ್ ಟು ಪ್ರೆಸೆಂಟ್ ದ ಚೆಕ್ ಥ್ರೂ ಅಕೌಂಟ್. Here I have solved 5 questions on case study in banking law and practice. Please like, share and subscribe my channel for further updates. Thank you.